ವೆಲ್ಕಮ್ ಟು ಮೈ ಚಾನೆಲ್. ವಸುದೇವ ಕುಟುಂಬದಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಾಕ್ಷಿ ಮತ್ತೆ ವಂಶಿ ಮದ್ವೆ ಆಗಿಲ್ಲ ಅನ್ನೋ ಸತ್ಯ ಈಗ ನಿತಿನ್ಗೆ ಗೊತ್ತಾಗೋ ಟೈಮ್ ಬಂದಿದೆ. ಯಾಕಪ್ಪ ಅಂದ್ರೆ ಈಗ ಅಜ್ಜಿ ತಾತ ಹೇಳೋ ಪ್ರಕಾರ ಸ್ವಾತಿ ಮತ್ತೆ ವಂಶಿ ಮದ್ವೆನ ನಾವು ಕಣ್ತುಂಬ ನೋಡೇ ಇಲ್ಲ. ಈಗ ಅವರು ಮತ್ತೊಮ್ಮೆ ಮದ್ವೆ ಆದ್ರೆ ಶಾಸ್ತ್ರದ ಪ್ರಕಾರ ಎಷ್ಟು ಚೆನ್ನಾಗಿರುತ್ತಲ್ವಾ ಭವಾನಿ ಅಂದ್ಬಿಟ್ಟು ತಾತ ಅಜ್ಜಿ ಇಬ್ರು ಮಾತಾಡ್ಕೊಂಡು ಈಗ ವಂಶಿ ಮತ್ತೆ ಸಾಕ್ಷಿಗೆ ಶಾಸ್ತ್ರವಾಗಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಸಾಕ್ಷಿ ಒಪ್ತಾ ಇಲ್ಲ. ಇನ್ನು ವಂಶಿನೂ ಸಹ ಇದು ಆಗದಿಲ್ದಿರೋ ಕೆಲಸ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ಬನ್ನಿ, ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಈ ಮನೆಗೆ ಬಂದಿರೋ ರಾಗಿಣಿಗೆ ಸ್ವಾತಿ ಮೇಲೆ ಅನುಮಾನ ಜಾಸ್ತಿ ಆಗಿರುತ್ತೆ. ವಂಶಿ ಮತ್ತೆ ಸ್ವಾತಿ ಜೊತೆಲಿ ಯಾಕೆ ಮಲಗ್ತಿಲ್ಲ, ಇವಳು ಯಾಕೆ ಸಪ್ರೇಟ್ ಮಲಗ್ತಿದ್ದಾಳೆ, ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿನ ರೂಮ್ಗೆ ಕಳಿಸಿದ್ರೆ ಆ ಕಡೆಯಿಂದ ವಂಶಿ ನನ್ನ ರೂಮಿಗೆ ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಾ ಇರ್ತಾರೆ. ಪಾಪ ಸ್ವಾತಿ ಪಾಡು ಏನು ಅಂತ ಹೇಳೋಕ್ಕಾಗಲ್ಲ. ಇನ್ನು ಈ ಕಡೆ ಈ ಪಶುಪತಿ ಈ ಸ್ವಾತಿ ಮತ್ತೆ ವಂಶಿನ ದೂರ ಮಾಡಲೇಬೇಕು. ಆ ಸ್ವಾತಿ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗೋಗೋದ ಚಾನ್ಸೇ ಇಲ್ಲ. ಅವಳು ನರಕ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ರಾಗಿಣಿ ನೀನೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಮಗಳೇ, ಅಲ್ಲೇನು ನಡೀತಾ ಇದೆ ಅವರಿಬ್ರನ್ನ ದೂರ ಮಾಡಬೇಕು, ಆ ರೀತಿ ನೀನು ನೋಡ್ಕೋಬೇಕು ಅಂದಾಗ ಡ್ಯಾಡ್ ನೀವು ಇಷ್ಟೊಂದೆಲ್ಲ ಎಣ್ಣೆ ಹೊಡ್ಕೊಂಡು ಆವೇಶಕ್ಕೆ ಒಳಗಾಗಬೇಡಿ ಅಂದಾಗ ನೀವು ಆರಾಮಾಗಿ ಮಲಗಿ ಅಂದಾಗ ಇಲ್ಲ ಮಗಳೇ ನನಗೆ ನಿದ್ದೆ ಬರಲ್ಲ, ಸ್ವಾತಿ ಕಷ್ಟ ಅನುಭವಿಸ್ತಾ ಇರಬೇಕು, ಅವಾಗ ಮಾತ್ರ ನಾನು ನಿದ್ದೆ ಮಾಡೋದು ನೆಮ್ಮದಿಯಾಗಿ ಅಂದ್ಬಿಟ್ಟು ಈ ಕಡೆ ಆ ಪಶುಪತಿ ಹೇಳ್ತಾ ಇರ್ತಾನೆ. ನೀವು ರಾಗಿಣಿ ಅದೇ ನಿಟ್ಟಿನಲ್ಲಿ ಇವಳು ಏನು ಮಾಡ್ತಿರ್ಬೋದು ಅಂತ ನೋಡೋಕೆ ಬಂದಾಗ ಆಚೆ ಬಂದು ಮತ್ತೆ ಮಲಗಿರ್ತಾಳೆ. ಈಗ ತಾನೇ ರೂಮ್ ಒಳಗಡೆ ಕಳಿಸಿದ್ದೀನಿ, ಮತ್ತೆ ಇಲ್ಲೇ ಮಲಗಿದಾಳಲ್ಲ, ಏನು ನಡೀತಾ ಇದೆ ಇವ್ರ ನಡುವೆ, ಇವ್ರಿಗೇನು ಮದುವೆನೇ ಆಗಿಲ್ವಾ ಅಂತ ಹೇಳ್ಬಿಟ್ಟು ನಿತಿನು ಅದೇ ಪ್ಲೇಸ್ಗೆ ಬಂದಾಗ ನಿತಿನ್ ನೋಡು ನೀನು ಪ್ರೀತಿ ಮಾಡ್ದವಳು ಬೇರೆ ಒಂದು ಜೊತೆ ಮದುವೆ ಆಗಿದ್ದಾಳೆ, ಈಗ ನೀನು ನನ್ನ ಮದುವೆ ಆಗು ಅಷ್ಟೇ ಅಂದಾಗ ನೀನು ನನ್ನ ಹತ್ರ ನಾಟಕ ಆಡಕ್ಕೆ ಬರಬೇಡ, ಅವತ್ತು ಅಷ್ಟೊಂದು ನಾಟಕ ಆಡಿಸಿ ನನಗೇನೆ ಕಣ್ಣಿಗೆ ಮಣ್ಣು ಹೆಚ್ಚಿಬಿಟ್ಟು ಏನೇನೋ ಮಾಡಿಸ್ಬಿಟ್ಟೆ ಅಲ್ವಾ, ಆದರೆ ಇನ್ನೊಂದು ಸತಿ ನಾನು ನಿನ್ನ ತಾಳಕ್ಕೆ ಕುಣಿಯಲ್ಲ ಅಂದಾಗ ಓಹೋ ಈಗ ಸ್ವಾತಿಗೆ ಮದುವೆ ಆಗಿದೆ ನೀನು ಅವಳಿಂದನೇ ಹೋಗ್ತೀಯಾ ಅಂದಾಗ ಸ್ವಾತಿಗೆ ಮದುವೆ ಆಗಿದೆಯೋ ಬಿಟ್ಟಿದೆಯೋ ನನಗದೆಲ್ಲ ಗೊತ್ತಿಲ್ಲ, ಆದರೆ ಸ್ವಾತಿ ಅವರು ತುಂಬ ಒಳ್ಳೆಯವರು, ಅವ್ರು ಯಾವುದೋ ಸಂದಿಗ್ಧ ಸ್ಥಿತಿಗೆ ಸಿಗಾಕೊಂಡು ಈ ರೀತಿ ಮಾಡಿದ್ದಾರೆ ಅಂತ ಅನಿಸುತ್ತೆ, ಅವ್ರ ಮೇಲೆ ನಾನು ಯಾವತ್ತೂ ನಂಬಿಕೆ ಕಳ್ಕೊಳ್ಳಲ್ಲ ಅಂದ್ಬಿಟ್ಟು ನಿತಿನ್ ಹೇಳ್ತಾ ಇರ್ತಾರೆ. ಅಜ್ಜಿ ಎಲ್ಲರನ್ನೂ ಕರ್ಕೊಬಂದು ಸ್ವಾತಿ ಯಾಕಿಲ್ಲಿ ಮಲಗಿದಾಳೆ ಅಂದಾಗ ಅದು ಶಾಸ್ತ್ರದ ಪ್ರಕಾರ ಶಾಸ್ತ್ರ ಆಗೋವರೆಗೂ ಜೊತೆಗೆ ಮಲಗಬಾರ್ದಲ್ವಾ ಅಜ್ಜಿ, ಅದಕ್ಕೆ ಇಲ್ಲಿ ಮಲಗ್ತಾ ಇದ್ದೀನಿ, ದೇವ್ರ ಮುಂದೆ ಯಾವ ಕೆಟ್ಟ ಕನಸು ಬೀಳಬಾರ್ದು ಅಂದ್ಬಿಟ್ಟು ಸ್ವಾತಿ ಹೆಂಗೋ ತಾತ ಅಜ್ಜಿನ ಕಳಿಸ್ತಾರೆ. ಇನ್ನು ಅಜ್ಜಿ ತಾತ ಇಬ್ಬರು ಕೂತ್ಕೊಂಡು ಅಲ್ಲ ಸ್ವಾತಿ ಮತ್ತು ವಂಶಿಗೆ ಮತ್ತೆ ಮದುವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇವಾಗ ಪದ್ಮ ಅವ್ರಿಗೂ ಬೇಜಾರು ಮಗಳು ಓಡೋಗಿ ಮದುವೆ ಆದ್ಲು ಅಂತ, ಆ ಒಂದು ಭಿನ್ನಾಭಿಪ್ರಾಯನೂ ಹೋಗುತ್ತೆ, ನಾವು ಕಣ್ತುಂಬ ಸ್ವಾತಿ ಮತ್ತು ವಂಶಿ ಮದುವೆನೂ ಸಹ ನೋಡ್ದಂಗಾಗುತ್ತೆ, ಏನಂತೀರಾ ಅಂದ್ಬಿಟ್ಟು ಅಜ್ಜಿ ತಾತ ಇಬ್ಬರು ಸೇರ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಆ ವಿಚಾರನ ಸ್ವಾತಿ ವಂಶಿ ಎಲ್ಲರಿಗೂ ಸಹ ಊಟಕ್ಕೆ ಬಂದಾಗ ಹೇಳ್ತಾರೆ. ನೋಡಪ್ಪ ವಂಶಿ, ನಾವು ನಿಮ್ಮ ಮದುವೆನ ಕಣ್ ತುಂಬ ನೋಡಬೇಕು, ಹಂಗಾಗಿ ನಿಮ್ಮ ಮದುವೆನ ಅದ್ದೂರಿಯಾಗಿ ಮಾಡೋಣ ಅಂತಿದ್ದೀವಿ ಅಂದಾಗ ತಾತ ಹೀಗಾಗಿ ಮದುವೆ ಆಗೋಗಿದೆ ಮತ್ತೆ ಏನಿದೆಲ್ಲ ಸುಮ್ಮನೆ ಯಾಕೆ ಅಂದಾಗ ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ವಯಸ್ಸಾಗಿರೋ ಜೀವಗಳು ಏನೋ ಆಸೆ ಪಡ್ತಾ ಇದ್ದಾರೆ, ಈಗ ನೀನು ನಾವು ಹೇಳೋದಕ್ಕೆ ಒಪ್ಕೋಬೇಕಷ್ಟೇ ಅಂದಾಗ ಈ ಕಡೆ ಸ್ವಾತಿಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸ್ವಾತಿ ಒಂದು ಕಂಡೀಷನ್ ಮೇಲೆ ವಂಶಿಗೆ ಅವಳಷ್ಟಕ್ಕೆ ಅವಳೇ ತಾಳಿನ ಕಟ್ಕೊಂಡಿರೋದು, ಅವಳು ವಂಶಿನ ಮದುವೆ ಆಗಿಲ್ಲ. ಇದ್ರ ಮೇಲೆ ಇಬ್ರಿಗೂ ಸಹ ಗೊತ್ತಿರುತ್ತೆ, ವಂಶಿಗೂ ಸಹ ಸ್ವಾತಿ ಮೇಲೆ ಯಾವುದೇ ರೀತಿ ಪ್ರೀತಿ ಭಾವನೆ ಸಹ ಇರಲ್ಲ. ಇವರಿಬ್ರು ಏನೋ ಒಂದು ಕಟ್ಟಿದು ಪಾಡಿಗೆ ಬಿದ್ದು ಇವಾಗ ದುಡ್ಡಿನ ಅವಶ್ಯಕತೆಯಿಂದ ಸ್ವಾತಿ ಅವರ ತಂಗಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ದುಡ್ಡನ್ನ ತಗೊಂಡಿರ್ತಾಳೆ. ತಾತ ಅಜ್ಜಿ ಚೆನ್ನಾಗಿರ್ಬೇಕು ಅಂತ ವಂಶಿ ನೀನು ಮದುವೆ ನಾಟಕ ಆಡು ಅಂತ ಹೇಳಿರ್ತಾರೆ. ಈಗ ನಿಜವಾದ ಮದುವೆ ಮಾಡ್ಕೊ ಅಂತ ಅಂದರೆ ಸ್ವಾತಿ ವಂಶಿ ಒಪ್ತಾರ? ನಿತಿನ್ಗೆ ಇವರಿಬ್ರು ನಡುವೆ ಏನೂ ಸರಿ ಇಲ್ಲ ಅನ್ನೋದೊಂದು ಗೊತ್ತಾಗಿದೆ. ಈ ರಾಗಿಣಿ ಇದೇ ಚಾನ್ಸ್ನ ಕಾಯ್ತಿದ್ದಳು. ತುಂಬ ಒಳ್ಳೆ ಐಡಿಯಾ ತಾತ, ನೀವು ಸಖತ್ ಐಡಿಯಾ ಮಾಡಿದ್ದೀರ, ನಾವು ಸಹ ಇವ್ರ ಮದುವೆ ನೋಡೋಕ್ಕೆ ಆಗಲಿಲ್ಲ, ಇವರಿಬ್ರು ಮತ್ತೊಮ್ಮೆ ತಾಳಿ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮಂಟಪದಲ್ಲಿ, ತುಂಬ ಚೆನ್ನಾಗಿದೆ, ಏನಂತೀಯ ವಂಶಿ ಅಂದಾಗ ನೀನು ಹೇಳಿ ನಾನು ಮದುವೆ ಆಗಬೇಕಾಗಿಲ್ಲ ತಾತ, ಇದೆಲ್ಲ ಏನು ಬೇಡ, ನಮ್ಗೆ ಆಲ್ರೆಡಿ ಮದುವೆ ಆಗಿದೆ, ಮದುವೆ ಆಗಿರೋರು ಮತ್ತೆ ಏನು ಮದುವೆ ಆಗೋದು ಅಂದಾಗ ಏನೋ ವಂಶಿ ಈ ಸಾಯೋ ಜೀವಗಳು ಕೇಳ್ಕೊತಾ ಇದ್ದಾವೆ, ಈಗಾದರೂ ಒಪ್ಕೊಳ್ಳೋ ನೀನು ಹಠ ಬಿಟ್ಟು ಅಂತೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಇನ್ನು ಏನು ಮಾಡೋಕ್ಕಾಗದಿರೋ ಸಂದಿಗ್ಧ ಸ್ಥಿತಿಯಲ್ಲಿ ವಂಶಿ ಇರ್ತಾನೆ. ಈಗ ವಂಶಿ ನಿರ್ಧಾರ ಆದರೂ ಏನು, ವಂಶಿಗೆ ಸ್ವಾತಿ ಅವರು ಇಷ್ಟ ಇದ್ದಾರಾ? ಸ್ವಾತಿಗಂತೂ ವಂಶಿ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಇನ್ನು ಕಣ್ಣದ್ರೆ ಇರೋ ಪ್ರೀತಿನ ಬಿಟ್ಟು ಯಾವ ರೀತಿ ಮದುವೆ ಆಗ್ತಾಳೆ? ಈ ಕಡೆ ನಿತಿನ್ ಎಷ್ಟು ಒಳ್ಳೆ ಹುಡುಗ, ನಿತಿನ್ ಸ್ವಾತಿನ ಇವತ್ತು ಗೌರವಿಸ್ತಾನೆ ಮತ್ತು ಪ್ರೀತಿಸ್ತಾನೆ. ಸೊ ಇವರಿಬ್ಬರ ನಡುವೆ ಏನೋ ಸರಿ ಇಲ್ಲ. ಸ್ವಾತಿ ಯಾವ ಅಂತರದಲ್ಲಿ ಇವನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಅನ್ನೋದು ಸಹ ನಿತಿನ್ಗೆ ಒಂದು ಡೌಟು. ಯಾಕೆಂದರೆ ಸ್ವಾತಿ ಮನೆ ಜವಾಬ್ದಾರಿನ ತಗೊಂಡಿರ್ತಾಳೆ, ನಿತಿನ್ನ ಪ್ರೀತಿ ಮಾಡಿರ್ತಾಳೆ, ಅಂಥ ಹುಡುಗಿ ಈ ವಂಶಿನ ಮದುವೆ ಆಗಿದ್ದಾಳೆ ಅಂದರೆ ಇದು ಯಾವುದೋ ಸಂದಿಗ್ಧ ಸ್ಥಿತಿಗೆ ಸಿಗಾಕೊಂಡೇ ಆಗಿರ್ತಾಳೆ, ಇವ್ರ ಮದುವೆ ಆಗಿದೆ ಅನ್ನೋದೇ ಡೌಟು ಅಂತ ಹೇಳ್ಬಿಟ್ಟು ನಿತಿನ್ ಇರ್ತಾರೆ. ನೋಡೋಣ ಇದು ಏನಾಗುತ್ತೆ. ಈಗ ಸ್ವಾತಿ ಮದುವೆಗೆ ಒಪ್ತಾಳ? ಖಂಡಿತವಾಗ್ಲೂ ಸ್ವಾತಿ ನಿಜವಾದ ಪ್ರೇಮಿಯಾಗಿದ್ದರೆ ಈ ಮದುವೆಗೆ ಒಪ್ಪಲ್ಲ ಅನ್ನೋದು ನಮ್ಮ ಅನಿಸಿಕೆ. ನೋಡೋಣ ಅದೇನಾಗುತ್ತೆ. ವಂಶಿ ಸುಮ್ಮನೆ ಬಿಡ್ತಾರಾ, ದುಡ್ಡು ಕೊಟ್ಟಿದ್ದೀನಿ ಅಂತ ಅವಾಜ್ ಆಗ್ತಾರಾ, ಏನಾಗುತ್ತೆ ನೋಡೋಣ. ನಿಮ್ಗೆ ಏನು ಅನಿಸುತ್ತೆ? ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.